ವೆರಿ ಇಂಟ್ರೆಸ್ಟಿಂಗ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಬೆಂಗಳೂರಿಗೆ ಇದೀಗ SIT ಎಂಟ್ರಿ ಆಗಿದ್ದು, ಬೆಂಗಳೂರಿನಲ್ಲಿ ಇರುವಂತಹ ಜಯಂತ್ ಟಿ ಅವ್ರ ಮನೆ ಏನಿದೆ ಅವ್ರ ಮನೆಯಲ್ಲೂ ಮಾಜರ್ ಮಾಡುವಂತ ಚಾನ್ಸಸ್ ಇದೆ. ಸೊ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ SIT ಟೀಮ್ ಅಧಿಕೃತವಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ. ಇಷ್ಟು ಬಾರಿ ಗೃಹ ಸಚಿವರಿಗೆ ಮಾಹಿತಿ ಕೊಡೋಕೆ, ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡೋಕೆ ಈ ತರದ ಕೆಲ SIT ಅಧಿಕಾರಿಗಳು ಬಂದು ಹೋಗ್ತಾ ಇದ್ರು. ಬಟ್ ಈಗ ಹಾಗಲ್ಲ, ತನಿಖೆಯ ಭಾಗವಾಗಿ ಬೆಂಗಳೂರಿಗೆ ಅಧಿಕೃತವಾಗಿ ಎಂಟ್ರಿ ಆಗಿದ್ದಾರೆ. ಸೊ ಒಂದ್ ಕಡೆ ಬೆಂಗಳೂರಿನಿಂದ, ಬೆಳ್ತಂಗಡಿಯಿಂದ ಬೆಂಗಳೂರಿಗೆ SIT ಟೀಮ್ ಕೂಡ ಬರ್ತಾ ಇದೆ, ಚಿನ್ನಯ್ಯನನ್ನ ಕರ್ಕೊಂಡು. ಅದರ ನಡುವೆನೆ ಜಯಂತ್ ಮನೆಯಲ್ಲಿದೆ. ಪೀಣ್ಯ ಬಳಿ ಇರುವಂತ ಜಯಂತ್ ಮನೆಗೆ SIT ಟೀಮ್ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಚ್ ವಾರೆಂಟ್ ಪಡೆದು ಸದ್ಯ SIT ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಆರೋಪಿ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿನೇ ಸ್ಥಳ ಮಹಜರು ಮಾಡ್ತಾರೆ. ಓಕೆ, ಅಲ್ಲಿಗೆ ಚಿನ್ನಯ್ಯನನ್ನ ಈಗ ಕರ್ಕೊಂಡು ಹೋಗಿನೇ ಜಯಂತ್ ಸೇರಿದ ಹಾಗೆ ಬಹುಶಃ ಮುಂದುವರೆದ ಭಾಗದಲ್ಲಿ ಗಿರೀಶ್ ಮಠಣ್ಣನವರು ಸೇರಿದಂತೆ ಇನ್ನು ಬೆಂಗಳೂರಿನಲ್ಲಿ ಯಾರಾದ್ರೂ ಮನೆಗಳನ್ನ ಹೊಂದಿದ್ದು ಅವ್ರ ಮನೆಗಳಿಗೆ ಎಂಟ್ರಿ ಕೊಡುವಂತ ಚಾನ್ಸಸ್ ಇದೆ ಅಂತ ತಿಳಿದು ಬರ್ತಾ ಇದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಬಹುಶಃ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ಅಥವಾ ಸಂಚು ರೂಪಿಸಿದವರು ಈ ತರದ ಹೆಸರುಗಳು ಅವ್ರು ಯಾರು ಬೆಂಗಳೂರಿನಲ್ಲಿ ಇದ್ದಾರೆ, ಅವ್ರ ಮನೆಗಳಿಗೆ ಏನಾದ್ರು ಈತ ಹೋಗಿದ್ದು ಮತ್ತೊಂದು ಈ ತರದಿದ್ರೆ ಈಗ ಸರ್ಚ್ ವಾರೆಂಟ್ ಪಡೆದು ಪ್ರಕ್ರಿಯೆ ಹಾಗಾದ್ರೆ ಶುರು ಇವತ್ತಿಂದ ಅಧಿಕೃತವಾಗಿ ಆಗುತ್ತೆ ಅಂತ ಕಾಣಿಸುತ್ತೆ. ಕಿರಣ್, ಜಯಂತ್ ವಿಚಾರವಾಗಿನೂ ಈಗ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಖಂಡಿತ ಮಾಲ್ತೇಶ್, ಯಾಕೆಂತಂದ್ರೆ ಬುರ್ಡೆನ ಇಟ್ಕೊಂಡು ಸೇಲಂನಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಸಾಕಷ್ಟು ದಿನ ಬೆಂಗಳೂರಿನಲ್ಲಿ ಇಟ್ಕೊಂಡ್ರು. ಇದೆಲ್ಲವೂ ಕೂಡ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ನಡೆದಂಥ ಘಟನೆ. ಇಲ್ಲಿ ಜಯಂತ್ ಮನೆ ಇರ್ಬೋದು, ಜೊತೆಗೆ ವಕೀಲರ ಮನೆ ಇರ್ಬೋದು, ಮಠನೂರು, ಇದೆಲ್ಲವೂ ಕೂಡ ಸಭೆಗಳನ್ನ ಮಾಡಿರುವಂಥದ್ದು. ಮುಂದೆ ಏನು ತೀರ್ಮಾನ ತಗೋಬೇಕು ಅಂತ ಇದೇ ಒಂದು ಬುರ್ಡೆ ಇಟ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ಡೆಲ್ಲಿ ಕೂಡ ಹೋಗ್ತಾರೆ ಇದೇ ಒಂದು ಟೀಮ್. ಅಲ್ಲಿ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿ ಹಾಕಬೇಕು. ಅಲ್ಲಿ ದೊಡ್ಡ ಮಟ್ಟದಲ್ಲಿ, ಅಂದರೆ ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸುದ್ದಿ ಆಗಬೇಕು. ಅಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಬೇಕು. ಅಲ್ಲಿ ಇವೆಲ್ಲವೂ ಕೂಡ ಕಂಪ್ಲೇಂಟ್ ದೂರ ಕೊಡಬೇಕು ಅಂತ ಎಲ್ಲ ರೀತಿಯ ಪ್ಲಾನ್ ಆಗುತ್ತೆ. ಆದರೆ ಅಲ್ಲಿಯೇ ಹೋಗಿ ಅಲ್ಲಿಗೆ ಸಂಬಂಧಪಟ್ಟಂತೆ ಅಲ್ಲಿ ವಕೀಲರು ಇಲ್ಲ ನೀವು ಲೋಕಲ್ ಕೋರ್ಟ್ಗೆ ಹೋಗಬೇಕು ಅಂತ ಸಜೆಷನ್ ಮಾಡಿದ್ಮೇಲೆ ಮತ್ತೆ ಅವರು ದೆಹಲಿಗೆ ಏನು ಬುರ್ಡೆ ತೊಗೊಂಡೋಗಿರ್ತಾರೆ ಅದನ್ನು ಮತ್ತೆ ವಾಪಸ್ಸು ಧರ್ಮಸ್ಥಳಕ್ಕೆ ಬರ್ತಾರೆ. ಆದರೆ ಇಲ್ಲೆಲ್ಲವೂ ಕೂಡ ಎಲ್ಲೆಲ್ಲಿ ಯಾವ ಥರ ಘಟನೆ ಆಯಿತು, ಏಪ್ರಿಲ್ ಮೇಲಿ ಏನೇನೆಲ್ಲ ಸಂಚು ರೂಪವಾಯಿತು, ಇದೆಲ್ಲವೂ ಕೂಡ ಪ್ಲಾನಿಂಗ್ ಇರ್ಬೋದು, ಅಲ್ಲೆಲ್ಲವೂ ಕೂಡ ಮಾಜರ್ ಮಾಡಬೇಕಾಗುತ್ತೆ. ಅವ್ರನ್ನೆಲ್ಲವೂ ಕೂಡ ಕೋರ್ಟಿಗೆ ಕೊಡಬೇಕಾಗತ್ತೆ ಮುಖ್ಯವಾಗಿ. ಹಾಗಾಗಿ ಈ ಜಯಂತ್ ಮನೆ ಇರ್ಬೋದು, ಮಠಣ್ಣನವ್ರ ಮನೆ ಇರ್ಬೋದು, ಜೊತೆಗೆ ಅದಲ್ಲದೆ ವಕೀಲರವರ ಆಫೀಸ್ಗಳು ಇರ್ಬೋದು, ಮತ್ತೆ ಬೇರೆ ಬೇರೆ ಸ್ಥಳದಲ್ಲಿ ಸಭೆಗಳನ್ನು ಸೇರುವಂಥದ್ದು, ಡಿಸ್ಕಷನ್ ಮಾಡಿರೋದು, ಪ್ಲಾನ್ ಆಫ್ ಕಾನ್ಸ್ಪರೆನ್ಸಿ ಮಾಡಿರುವಂಥದ್ದು ಎಲ್ಲವೂ ಕೂಡ ಅಲ್ಲಿ ಮಾಜರಾಗಬೇಕು. ನಂತರ ಮನೆಗೂ, ಅಂದರೆ ಸೇಲಂನಲ್ಲಿ ಮನೆಗೆ ಹೋಗಿ ಅಲ್ಲಿಂದ ಯಾರು ಕೊಟ್ಟರು ಬುರ್ಡೆ, ಈತನಿಗೆ ಎಲ್ಲಿಂದ ತಗೊಬಂದ ಅನ್ನೋದು. ಯಾಕೆಂತಂದರೆ ಈಗಿರೋ ಒಂದಷ್ಟು ಮಾಹಿತಿ ಪ್ರಕಾರ ಆತ ಧರ್ಮಸ್ಥಳದಲ್ಲೇ ಫಸ್ಟ್ ಹೇಳಿದ್ದು, ಧರ್ಮಸ್ಥಳದಲ್ಲೇ ನಾನು ಅಲ್ಲಿ ಡಿಗ್ ಮಾಡಿ ತಗೊಬಂದಿದ್ದೆ ಅಂತ. ಆದರೆ ಆ ಥರದ್ದು ಈಗ ಸದ್ಯಕ್ಕೆ ಆ ಥರದ್ದು ಕಾಣ್ತಾ ಇಲ್ಲ. ಅವನು ಬೇರೆ ಕಡೆಯಿಂದನೂ ತಂದಿರುವಂಥದ್ದು. ಆತನಿಗೆ ಯಾರು ಕೊಟ್ಟರು, ಅಥವಾ ಅಲ್ಲಿ ಎಲ್ಲಿಂದ ತಂದ, ತಮಿಳ್ನಾಡಿಂದ ತನ್ನೋ ಅಥವಾ ಬೆಂಗಳೂರಿಂದ ಎಲ್ಲ ಯಾರೋ ಕೊಟ್ಟಿದ್ದಾರೋ ಅನ್ನೋದು ಎಲ್ಲವೂ ಕೂಡ ಈಗ ತನಿಖೆ ಹಂತದಲ್ಲಿದೆ. ಈಗಾಗಲೇ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ, ಅವನೇ ಒಪ್ಕೊಂಡಿದ್ದಾನೆ ಎಲ್ಲೆಲ್ಲೇನಂತ. ಅದ್ರ ಪ್ರಕಾರವಾಗಿ ಈಗ ಪ್ರೊಸೀಜರ್ ಪ್ರಕಾರ ಸೀಕ್ವೆನ್ಸ್ ವೈಸಲ್ಲಿ ಈಗ ಮಾಡಿಕೊಂಡು SIT ಅಧಿಕಾರಿಗಳು ಆತನನ್ನು ಕರ್ಕೊಬಂದು ಮಾಜರ್ ಮಾಡುವಂಥ ಕೆಲಸವನ್ನು, ಅಂದರೆ ರೀಕ್ರಿಯೇಟ್, ಅಂದರೆ ಅವತ್ತಾಗಿದ್ದ ಘಟನೆ ಹೇಗೆ ಆಯಿತು, ಯಾರ್ಯಾರಿದ್ರು, ಯಾವ ಸ್ಥಳದಲ್ಲಿದ್ದು, ಈತ ಕೂತಿದ್ದೆಲ್ಲಿ, ಮತ್ತು ಜಯಂತ್ ಎಲ್ಲಿ ಕೂತ್ಕೊಂಡಿದ್ರು, ಮಟ್ಟಣ್ಣವರು ಎಲ್ಲಿ ಕೂತ್ಕೊಂಡಿದ್ರು, ಅಡ್ವೊಕೇಟ್ ಎಲ್ಲಿ ಕೂತು, ಎಲ್ಲವೂ ಕೂಡ ರೀಕ್ರಿಯೇಟ್ ಮಾಡ್ತಾರೆ. ಆ ಒಂದು ಸೀಕ್ವೆನ್ಸ್ ಅಲ್ಲಿ ಎಲ್ಲವೂ ಕೂಡ ಮಾರ್ಕ್ ಮಾಡಿ ದಕ್ಷಿಣಕ್ಕೆ ಯಾರು ಕೂತಿದ್ರು, ಉತ್ತರಕ್ಕೆ ಯಾರು ಕೂತಿದ್ರು, ಈ ಚೇರಲ್ಲಿ ಯಾವ ಚೇರು, ಯಾವ ರೂಮಲ್ಲಿ, ಎಲ್ಲವನ್ನೂ ಕೂಡ ಮತ್ತೆ ರೀಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಈಗ SIT ಅಧಿಕಾರಿಗಳು ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಮಾಲ್ತೇಶ್. ಓಕೆ ಕಿರಣ್, ಜಸ್ಟ್ ಹೋಲ್ಡ್ ಕಿರಣ್. ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಮಹಜರ್ ಮಾಡ್ಬೋದಾ ಅಂತ ಚಾನ್ಸಸ್ ಇದೆ. ತಮಿಳುನಾಡಿಗೆ ಹೋಗೋ ಮುನ್ನನೇ ಮಹಜರ್ ಪ್ರಕ್ರಿಯೆ ಜಯಂತ್ ಮನೆಯಲ್ಲಿ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಯಾಕಂದ್ರೆ ಚಿನ್ನಯ್ಯ ಹೇಗಿದ್ರು ಈಗ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರುವಂತ ಕಾರಣಕ್ಕಾಗಿ ಇಂಥ ಮಹಜರ್ ಪ್ರಕ್ರಿಯೆ ಆತನ ಸಮ್ಮುಖದಲ್ಲೇ ನಡೆದ್ರೆ ಬಹಳ ಅನುಕೂಲ. ಆ ಕಾರಣಕ್ಕಾಗಿನೇ ಪೀಣ್ಯದಲ್ಲಿರುವಂತ ಜಯಂತ್ ಮನೆಗೇನೆ ಕರ್ಕೊಂಡು ಹೋಗ್ಬೋದಂತ ಚಾನ್ಸಸ್ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಇನ್ ಕೇಸ್ ಅವ್ರು ಏನಾದ್ರು ಸೇಲಮ್ಮೇ ಹೋಗ್ಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ ಆಗಿದ್ದಿದ್ರೆ ಬಹುಶಃ ಅವ್ರು ಮಾದಾವರ ಬಂದು ಹಾಗೆ ಸೀದಾ ನೆಲಮಂಗಲ ಟೋಲ್ ದಾಟ್ತಾ ಇದ್ದಂಗೆ ಮಾದಾವರ ಬಂದು ಅವರು ನೈಸ್ ರೋಡ್ ಹಿಡ್ಕೊಂಡು ಹೊಸೂರು ರೋಡ್ ಕನೆಕ್ಟ್ ಆಗಿ ಅವ್ರು ಸೀದಾ ಸೇಲಂಗೆ ಹೋಗ್ತಾರೆ. ಏನೊಂದು 3-4 ಗಂಟೆ ಜರ್ನಿ ಅಷ್ಟೇ. ಒನ್ಸ್ ಅವ್ರು ಏನಾದರೂ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಹೊಸೂರು ರೋಡ್ ಟೋಲನ್ನು ದಾಟಿದ್ರೆ. ಬಟ್ ಅವ್ರು ಏನಾದ್ರು ಸಿಟಿ ಎಂಟರ್ ಆಗ್ತಿದ್ದಾರೆ ಅಂತ ಅಂದರೆ ಇಲ್ಲಿ ಕೆಲ ಮಹಜರ್ ಪ್ರಕ್ರಿಯೆ ಇವತ್ತೇ ನಡೆದ್ಬಿಡುತ್ತೆ ಅಂತಾನೆ ನಾವಿಲ್ಲಿ ಭಾವಿಸಬಹುದಾಗಿದೆ ಅಂತ ಕಾಣಿಸುತ್ತೆ. ಬಹುಶಃ ಸಿಟಿ ಎಂಟರ್ ಆಗೋ ರೀತಿಯಾಗಿನೇ ಕಂಡು ಬರ್ತಾ ಇದ್ದಾರೆ. ಅದರಲ್ಲೂ ಇನ್ನೇನು ಪೀಣ್ಯ ಅಂತ ಅಂದರೆ ಎಗೈನ್ ಅವರು ಈ ಪಾರ್ಲೆ ಫ್ಯಾಕ್ಟ್ರಿ ದಾಟ್ತಾ ಇದ್ದಂಗೆ ಅವ್ರಿಗೇನು ಒಂದು 10-15 ನಿಮಿಷದಲ್ಲಿ ಅವರು ಪೀಣ್ಯ ತಲುಪಿಡ್ತಾರೆ. ಹಾಗಾಗಿ ಜಯಂತ್ ಮನೆಯನ್ನು ಬಹುಶಃ ಪೊಲೀಸರು ಮಹಜರ್ ಪ್ರಕ್ರಿಯೆಗೆ ಒಳಪಡಿಸ್ಬೋದಾ ಅಂತ ಚಾನ್ಸಸ್ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೇನ ಎಲ್ಲ ಅನುಮತಿಯನ್ನು ಅವರು ಪಡ್ಕೊಂಡೇ ಬಂದಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಸೊ ಇದು ಇವತ್ತಿನ ವೆರಿ ಬಿಗ್ ಅಪ್ಡೇಟ್ಸ್ ಈ ಧರ್ಮಸ್ಥಳ ವಿಚಾರವಾಗಿ.